ನಾವೆಲ್ಲ ಸಿಎಂ ಸ್ಥಾನವನ್ನ ಬಿಟ್ಕೊಂಡ್ ಕೊಡ್ಬೇಕು ಅನ್ನುವಂತ ಮಾತು ಹೇಳ್ತಾ ಇದ್ರ. ಯಾಕೆಂದ್ರೆ ಅಧಿಕಾರ ಸಿದ್ದರಾಮಯ್ಯನವರ ಹತ್ರ ಇರೋದ್ರಿಂದ ಅವ್ರು ಮನಸ್ಸು ಮಾಡಿ ಬಿಟ್ಕೊಂಡ್ರೆ ಸುಲಭದಲ್ಲಿ ಆಗ್ತದೆ. ಅವರು ಅಧಿಕಾರದಲ್ಲಿರೋದ್ರಿಂದ ಅವ್ರ ಮನಸ್ಸು ಮಾಡಿದ್ರೆ ಸುಲಭದಲ್ಲಿ ಆಗ್ತದೆ. ಈಗ ಹೋರಾಟ ಮಾಡಿ ಕಚ್ಚಾಡಿ ಇದೆಲ್ಲ ಮಾಡೋದಕ್ಕಿಂತ ಅವರೇ ಮನಸ್ಸು ಮಾಡಿಬಿಟ್ರೆ ನಾನೆಲ್ಲ ಅನುಭವಿಸಿದ್ದೀನಿ. ಈಗ ನಮ್ಮ ಸ್ನೇಹಿತರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಅವ್ರಿಗೆ ದೇವ್ರ ಮನಸ್ಸು ಕೊಟ್ಟು ಅವ್ರು ಮಾಡಿದ್ರೆ ಆಗ್ತದೆ. ಅದು ಅವರ ಪಕ್ಷದ ತೀರ್ಮಾನಗಳಾಗಿರ್ತವೆ. ಬಹಿರಂಗವಾಗಿ ಆ ರೀತಿ ಸಿಎಂ ಸಮ್ಮುಖದಲ್ಲಿ ಈ ರೀತಿಯ ಒಂದು ಒತ್ತಾಯ ಮಾಡುವಂಥದ್ದು ಅನ್ನುವಂಥ ಚರ್ಚೆ. ಅಂದರೆ ನೀವು ಹೇಳ್ತೀರಾ ಪಕ್ಷದ ನಿರ್ಣಯ ಅಂತ, ಅದು ಸುಮ್ಮನೆ ನೆಪಕ್ಕೆ ಹೇಳೋದು. ಆದರೆ ಕಷ್ಟಪಟ್ಟಿರೋದು ಯಾರು ಅಂತ ವಿಚಾರ ಮಾಡಿದ್ರೆ ಡಿ ಕೆ ಕಷ್ಟಪಟ್ಟಿರೋದು, ಸಂಘಟನೆ ಮಾಡಿರೋದು, ಮತ್ತು ಎಲ್ಲ 135 ಸೀಟ್ ಗೆಲ್ಸಿರೋದು ಎಲ್ಲ ಮಾಡಿರೋದ್ರಿಂದ ಅವರು CM ಅನುಭವಿಸಿದ್ರೆ ಒಳ್ಳೆಯದು. ನೀವು ಸಿಎಂ ಅವ್ರನ್ನ ಒಂದು ನಿಯೋಗ ತರ ಭೇಟಿ ಮಾಡಿ ಅಥವಾ ಆ ಥರದ ರೀತಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿ DCM ಅವರಿಗೆ CM ಸ್ಥಾನವನ್ನು ಕೊಡಬೇಕು ಅನ್ನುವಂತ ಒಂದು ಪ್ರಯತ್ನ ಮಾಡಬಹುದಾಗಿತ್ತು. ಅದೆಲ್ಲ ಮಾಡಬಾರ್ದು. ನಾವು ಸಾಧುಗಳು ಅದೆಲ್ಲ ಭೇಟಿ ಮಾಡಿ ಅವ್ರು ಕೊಡಿ ಇವ್ರು ಕೊಡಿ ಇವ್ರು ಕೊಡಿ ಅಂತ ನಾವು ಹೇಳಿ ಈಗ ಧರ್ಮವಾಗ ಇವ್ರಿಗಾಗಬೇಕು, ನೀವೆಲ್ಲ ಸೇರಿ ನೋಡಿ ಮಾಡಿಯಪ್ಪ ಅಂತ ಹೇಳಿ. ಅಂದ್ರೆ ನೀವು ಯಾವಾಗ ಬಿಟ್ಕೊಡಿ ಅಂತ ಕೇಳ್ತಾ ಇರೋದು ಅವರಿಗೆ? ಯಾವಾಗ ಬಿಟ್ಕೊಡ್ಬೇಕು ಅಂತ ನೀವು ಕೇಳ್ತಾ ಇರೋದು? ಈಗಲೇ ಬಿಟ್ಕೊಟ್ರೆ ಒಳ್ಳೇದು. ಈಗಲೇ ಬಿಟ್ಕೊಡ್ಬೇಕು ಸಿದ್ದರಾಮಯ್ಯ ಅವರು, ಯಾಕಂದ್ರೆ ಅಧಿಕಾರಕ್ಕೆ ಬರೋಕ್ಕೆ ಡಿ ಕೆ ಶಿವಕುಮಾರ್ ಅವರ ಶ್ರಮ ಇದೆ ಅಂತ ನೀವು ಹೇಳದ? ಇದೆಯಾ ಇಲ್ವಾ? ನೀವೇನ್ ಹೇಳ್ತೀರಾ? ಅಲ್ಲ, ನಾನು ನಿಮ್ಮನ್ನು ಕೇಳ್ತೀನಿ. ನಮ್ಗಿರ್ಲಿ, ನಿಮ್ಮ ಮನಸ್ಸು ಏನಂತ. ನನ್ನ ಮನಸ್ಸು ಬೇರೆ. ನಾನು ಇಲ್ಲಿ ನೀವು ಕೇಳ್ತಾ ಇರುವಂತ ಸ್ವಾಮಿಗಳ ಈಗ ನೀವು ಕೇಳ್ತಾ ಇಲ್ಲಾರೋ ಒಬ್ರು ಅದೇ ತರ ಹೇಳಿದ್ರು, ಇಲ್ಲಿ ನೀವು ಇದೇ ತರ ಹೇಳ್ತೀರಾ. ನೀವು ಕೇಳ್ತಾ ಇರುವಂತದ್ದು ಈಗ ನಾನೇನು ಹೇಳ್ತೀನಿ, ಸಾಮಾನ್ಯ ಮನುಷ್ಯನ್ ಕೇಳಿದ್ರು ಮನುಷ್ಯ ಅದನ್ನೇ ಹೇಳ್ತಕ್ಕಂಥ. ನಿಮ್ಮನ್ನ ಕೇಳಿದ್ರೆ ನಿಮ್ಮ ಒಳಗಡೆ ಮನಸ್ಸು ಅದೇ ಹೇಳೋದು. ಈಗ ಮೇಲೆ ಹಾಗೆ ಹೀಗೆ ಅಂತ ಏನೋ ನೆಪ ಹೇಳ್ಬೋದು, ಆದರೆ ನಿಜವಾಗಿ ಆಳವಾಗಿ ನಿಮ್ಮ ಮನಸ್ಸನ್ನು ಕೇಳಿದ್ರೆ ನಿಮ್ಮ ಮನಸ್ಸು ಅದೇ. ಸ್ವಾಮೀಜಿಯವರು ಸಮುದಾಯದ ಸ್ವಾಮೀಜಿಯವರಾಗಿ ತಾವು ಹಕ್ಕೊತ್ತಾಯವನ್ನ ಮಾಡಿ. ಸಮುದಾಯದ್ದಲ್ಲ, ಸಮುದಾಯದ ಯಾಕೆ ಕಟ್ತೀರಾ? ಮತ್ತೆ ಯಾವ ಕಾರಣದ ಮೇಲೆ, ಯಾವ ಉದ್ದೇಶಕ್ಕೆ ಕೇಳಿದ್ರಿ? ಮತ್ತೆ ಅವ್ರು ಸಂಘಟನೆ ಮಾಡಿ ಅಧ್ಯಕ್ಷರಾಗಿ ಮತ್ತೆ 135 ಸೀಟ್ ಯಾವಾಗಲೂ 9 ವರ್ಷದಿಂದ, ಯಾವಾಗಲೂ 9 ವರ್ಷನ ಯಾವಾಗಲೂ ತಂದಿಲ್ಲದೆ ಇರೋದ್ರಿಂದ ಇವ್ರು ತಂದಿರೋದ್ರಿಂದ ಅವ್ರಿಗೆ ಹೇಳೋದು. ಸರ್, ನೀವು ಕೇಳ್ತಾ ಇದ್ದೀರಿ, ಆದ್ರೆ ಇದು ಪ್ರಜಾಪ್ರಭುತ್ವ, ಶಾಸಕರು ಒಪ್ಪಬೇಕು, ಅವರ ಹೈಕಮಾಂಡ್ ಒಪ್ಪಬೇಕು, ಶಾಸಕರ ಸಹಮತ ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ, ಅವೆಲ್ಲವೂ ಆಗುತ್ತೆ. ಆದ್ರಿಂದ ಕೇವಲ ಒಂದು ವಿವಾದವನ್ನು ಮಾತ್ರ ಹುಟ್ಟಾಕುತ್ತಾ ಹೇಳಿಕೆಯಿಂದಾಗಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ವಿವಾದ ಬರೋದಿಲ್ಲ. ಯಾಕೆ ಅಂತ ಕೇಳಿ, ಅವರು ಶಾಸಕರು ಪಕ್ಷಪಾತಿಗಳಾದ್ರೆ ವಿವಾದ ಉಂಟಾಗ್ತದೆ. ಅವರು ಉದಾರ ಮನೋಭಾವನೆ ಇದ್ರೆ ವಿವಾದ ಯಾಕೆ ಬರ್ತದೆ? ಅಲ್ಲ ಸ್ವಾಮಿಗಳೇ, ಬಹಿರಂಗವಾಗಿ ಸಿಎಂ ಇರುವಂತಹ ಸಂದರ್ಭದಲ್ಲಿ ನೀವು ಏಕಾಏಕಿ ಅವ್ರನ್ನ ಬಿಟ್ಕೊಂಡ್ಕೊಡಿ ಅನ್ನುವಂತ ಕೇಳುವುದು ಅವ್ರು ಅನುಭವಿಸಿದಾರಲ್ಲ, ಅವ್ರೇನು ಅನುಭವಿಸ್ತಾ ಇದ್ರೆ ಬೇಡ, ಬಿಟ್ಕೊಡೋದು ಬೇಡ. ಅವ್ರು 5 ವರ್ಷ ಅಲ್ಲ, 6 ವರ್ಷ ಎಷ್ಟೋ ಅವ್ರು ಅನುಭವಿಸಿದಾರಲ್ಲ, ಮತ್ತೆ ಇವರಷ್ಟು ಶ್ರಮ ಪಟ್ಟಿಲ್ಲ. ಅಲ್ಲ, DCM ಜೊತೆ ಏನಾದ್ರೂ ಚರ್ಚೆ ಮಾಡಿದ್ರ ಸಿಎಂ ವಿಚಾರವಾಗಿ? ನಾವು ಮಾಡಿ ಹೈಕಮಾಂಡ್ ನಾಯಕರುಗಳಿಗೆ ಇದರ ಬಗ್ಗೆ ಪತ್ರ ಬರೆಯೋದು ಅವೆಲ್ಲ ನಾವು ಹಚ್ಕೊಳ್ಳೋದಿಲ್ಲ. ಪತ್ರ ಬರೆಯೋದು ಅದು ಇದು ಅದೆಲ್ಲ ನಾವು ಇರೋ ವಿಷಯನ ಪಬ್ಲಿಕ್ ಸಮಾಜದ ಮುಂದೆ ಹೇಳೋದು. ಸರಿ, ಆಯ್ತು ಸ್ವಾಮಿ.